ನನ್ನ ಸ್ವಾರ್ಥ, ಲೋಭ, ಅಲ್ಪತನ ಇದೆಲ್ಲ ಸುಟ್ಟು ಭಸ್ಮವಾಗಿ ಹೋಗಿದೆ. ಹೌದಕ್ಕ, ಈಗ ನಾನು ನನ್ನ ಮನಸ್ಫೂರ್ತಿಯಾಗಿ ನನ್ನ ರಾಮಚಂದ್ರನ ಶ್ರೇಯಸ್ಸನ್ನು ಬಯಸುವ ಮಾತೆ ಮಾತ್ರ. ದಯವಿಟ್ಟು ನನ್ನನ್ನು ಅನುಮಾನದಿಂದ ಕಾಡಬೇಡಿ. ಅಕ್ಕ, ಇನ್ನೂ ನನ್ನನ್ನು ಕ್ಷಮಿಸಲಿಲ್ಲವೇ? ಈಗಲೂ ನನ್ನನ್ನು ವಿಷ ಸರ್ಪದಂತೆ ಕಾಣುತ್ತಿರುವೆಯಾ? ಬೇಡ ಅಕ್ಕ, ಬೇಡ. ಆ ದುಷ್ಟ ಕೈಕೇಯಿ ಎಂದೋ ಸತ್ತು ಹೋದಳು. ನನ್ನ ಪುತ್ರ ಭರತ ಆ ದುಷ್ಟ ತಾಯಿಯನ್ನು ತಿರಸ್ಕಾರದಿಂದ ಕೊಂದು ಹಾಕಿದ. ಈಗ ಉಳಿದಿರುವುದು ಪುತ್ರರ ಮತ್ತು ಸೊಸೆಯರ ಹಿತವನ್ನು ಕೋರುವ ಮಾತೆ ಮಾತ್ರ. ಸದ್ಗುಣಿಗಳಾದ ನನ್ನ ಅಕ್ಕಂದಿರ ನೆರಳಿನಲ್ಲಿ ಬಾಳಲು ಬಯಸುವ ಸಹೋದರಿ ಮಾತ್ರ. ಹೇಳು ಕೈಕೇಯಿ, ಸಮಾಧಾನ ಮಾಡಿಕೊ. ನನ್ನ ರಾಮನೇ ನಿನ್ನನ್ನು ಕ್ಷಮಿಸಿದ ಮೇಲೆ ನಾನು ಕ್ಷಮಿಸದೇ ಇರುವೆನೆ. ಆದರೂ ನಿನ್ನೆಯವರೆಗೂ ನಿನ್ನ ಮೇಲೆ ನನಗೆ ಕಹಿಯ ಭಾವನೆಯೇ ಇತ್ತು. ಆದರೆ ಇಂದು ನನ್ನ ರಾಮನ ಪಟ್ಟಾಭಿಷೇಕವನ್ನು ಕಣ್ತುಂಬ ನೋಡಿದ ಮೇಲೆ ಆ ಕಹಿಯ ಭಾವನೆಗಳೆಲ್ಲ ಮರೆತೇ ಹೋಯಿತು. ನೋಡು, ನೀನು ಅಷ್ಟೇ ಪಶ್ಚಾತ್ತಾಪದಲ್ಲಿ ಬೆಂದು ಬೆಂದು ಎಷ್ಟು ಪರಿಶುದ್ಧಳಾಗಿರುವೆ ಎಂಬುದು ನನಗೆ ಅರ್ಥವಾಗಿದೆ ಕೈಕೇಯಿ, ನನಗೆ ಅರ್ಥವಾಗಿದೆ. ಧನ್ಯಳಾದ ಸಹೋದರಿ. ಅಕ್ಕ, ನಾನು ಕಿರಿಯವಳು. ಕಿರಿಯ ಸಹೋದರಿ ಮಾಡಿದ ತಪ್ಪನ್ನು ದಯಮಾಡಿ ಮನ್ನಿಸು. ಇನ್ನೆಂದೂ ಅಂತಹ ತಪ್ಪು ನಡೆಯದಂತೆ ನೋಡಿಕೊಳ್ಳುತ್ತೇನೆಂದು ನಾನು ನಿನಗೆ ಮಾತು ಕೊಡುತ್ತೇನೆ. ನನಗೆ ಆ ನಂಬಿಕೆ ಇದೆ. ನಿನ್ನ ದುಃಖವನ್ನೆಲ್ಲ ಬಿಟ್ಟು ಬಿಡು. ಇನ್ನು ಮುಂದೆ ನಾವು 3 ಮಾತೆಯರು ನಮ್ಮ ಮಕ್ಕಳು ಸಂತೋಷವಾಗಿರುವುದನ್ನು ಕಣ್ತುಂಬ ನೋಡುತ್ತಾ ನೋಡುತ್ತಾ ನಮ್ಮ ಉಳಿದ ಜೀವನವನ್ನು ಕಳೆದು ಬಿಡೋಣ. ಇದೀಗ ಸರಿಯಾದ ಮಾತು ಅಕ್ಕ. ಸಹೋದರಿ, ನಮ್ಮ ಪುತ್ರರು ಒಂದೇ ಜೀವ 4 ದೇಹದಂತಿದ್ದಾರೆ. ಹಾಗೆ ನಮ್ಮ ಸೊಸೆಯರು ಕೂಡ ಇದ್ದಾರೆ. ಅದರಂತೆ ನಾವು ಕೂಡ ಒಂದೇ ಜೀವ 3 ದೇಹದಂತೆ ಇದ್ದು ಬಿಡೋಣ. ಹೌದು ಕೈಕೇಯಿ, ನಿನ್ನ ಮಾತು ಸತ್ಯ. ಇನ್ನು ಮುಂದೆ ನಾವು 3 ದೇಹ ಒಂದೇ ಜೀವ. ಬನ್ನಿ, ಈಗ ನಾವು ರಾಮನ ಪಟ್ಟಾಭಿಷೇಕವನ್ನು ನೋಡಬೇಕು. ಹೋಗೋಣ. तदेव लग्नं सुदिनं तदेव ताराबलं चन्द्रबलं तदेव विद्याबलं दैवबलं तदेव लक्ष्मीपते ते युगं स्मरामि नवो नवो भवति जायमानोऽन्नां केतुरुषसा मेत्यग्रे भागं देवेभ्यो विदधात्यायं प्रचन्द्रमा स्थिरति दीर्घमायु ಸಿಂಹಾಸನದಲ್ಲಿ ರಾಮನ ಜೊತೆ ನಮ್ಮ ಸೀತೆ ಹೇಗೆ ಕಾಣುತ್ತಿರುವಳು ನೋಡಿದಿರಾ?
ನೋಡುವುದೇನು ಮಾಂಡವಿ, ಅವಳ ಸೌಂದರ್ಯ ಈಗ ಇಮ್ಮಡಿಯಾಗಿದೆ. ಅದನ್ನು ಎಷ್ಟು ನೋಡಿದರೂ ಈ ಕಣ್ಣಿಗೆ ತೃಪ್ತಿಯೇ ಆಗದು. ಹೌದು ಶ್ರುತಕೀರ್ತಿ, ರಾಮ ಸೀತೆಯರು ಸಾಕ್ಷಾತ್ ಇಂದ್ರ ಸಚಿದೇವಿಯರಂತೆ ಕಂಗೊಳಿಸುತ್ತಿದ್ದಾರೆ. ಇಂಥ ಒಂದು ಸುಂದರವಾದ ದೃಶ್ಯವನ್ನು ನೋಡುವ ಭಾಗ್ಯ ನಮಗೆ ಸಿಗುವುದೋ ಇಲ್ಲವೋ ಎಂದು ನಾನು ಸಂದೇಹ ಪಟ್ಟಿದ್ದೆ. ಊರ್ಮಿಳೆ, ಮತ್ತೆ 14 ವರ್ಷದ ಹಿಂದಿನ ಘಟನೆಯನ್ನು ನೆನಪಿಸಿಕೊಳ್ಳುತ್ತಿರುವೆಯಾ? ಹೌದು ಮಾಂಡವಿ. ಊರ್ಮಿಳೆ, ನೀನು ಹಳೆಯ ವಿಚಾರವನ್ನೆಲ್ಲ ಮರೆಯುವುದೇ ಒಳ್ಳೆಯದು. ಈಗ ಸಂತೋಷವು ಇಡೀ ಅಯೋಧ್ಯೆಯನ್ನೇ ವ್ಯಾಪಿಸಿದೆ. ಜೊತೆಗೆ ಇನ್ನೊಂದು ವಿಶೇಷ ಸಂತೋಷವೂ ಇದೆ. ವಿಶೇಷ ಸಂತೋಷವೇ? ಏನದು ಮಾಂಡವಿ? ಅಂದು ಅಷ್ಟೆಲ್ಲ ರಾಧಾಂತಕ್ಕೆ ಗುರಿಯಾಗಿದ್ದ ನನ್ನತ್ತೆ ಕೈಕಿ ಇಂದು ಹೇಗಿದ್ದಾರೆ ನೋಡಿದ್ದೀರಾ? ಅವರು ರಾಮನ ಪಟ್ಟಾಭಿಷೇಕವನ್ನು ಕಂಡು ಧನ್ಯ ಭಾವನೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಹೌದು ಮಾಂಡವಿ, ನಿನ್ನ ಮಾತು ನಿಜ. ಭರತ ಅವರ ಕೋರಿಕೆ ನಿರಾಕರಿಸಿದ ಕೂಡಲೇ ಅವರಿಗೆ ತಮ್ಮ ತಪ್ಪಿನ ಅರಿವಾಗಿದೆ. ನನ್ನ ದೃಷ್ಟಿಯಲ್ಲಿ ಈ 14 ವರ್ಷಗಳು ಎಲ್ಲರಿಗಿಂತ ಹೆಚ್ಚು ನೋವು ತಿಂದವರು ಕೈಕೈ ಮಾತೆಯವರು. ನನಗೂ ಹಾಗೆ ಅನಿಸುತ್ತಿದೆ. ಎಲ್ಲರ ಕೋಪ, ದ್ವೇಷ, ತಿರಸ್ಕಾರಗಳಿಗೆ ಗುರಿಯಾಗಿ ಪತಿಯನ್ನು ಕಳೆದುಕೊಂಡು ಪಾಪ ಅವರು ತುಂಬಾ ನೊಂದಿದ್ದಾರೆ. ಆದರೆ ಈಗ ಹಿರಿಯ ರಾಣಿಯರು ಕೈಕೆಯವರನ್ನು ಪ್ರೀತಿಯಿಂದಲೇ ಕಾಣುತ್ತಿದ್ದಾರೆ. ಅದು ಒಂದು ಸಂತೋಷವೇ ಸರಿ. ಇನ್ನೇನು, ಈ ಅರಮನೆಯಲ್ಲಿ ಯಾವ ನೋವಿನ ನೆರಳು ಬೀಳುವುದಿಲ್ಲ. ಸ್ವಾರ್ಥ, ಲೋಭಗಳ ಅಬ್ಬರ ನಡೆಯುವುದಿಲ್ಲ. ಸಮಾಧಾನ ಮತ್ತು ನೆಮ್ಮದಿಯ ತಂಗಾಳಿ ಬೀಸುತ್ತದೆ. ಸುಮಂತ್ರ, ರಘುಕುಲ ತಿಲಕ ದಶರಥ ಪುತ್ರ ಶ್ರೀರಾಮಚಂದ್ರ ಪ್ರಭುವಿನ ಪಟ್ಟಾಭಿಷೇಕ ಮಹೋತ್ಸವಕ್ಕೆ ಆಗಮಿಸಿರುವ ಮುನಿಶ್ರೇಷ್ಠರು, ಮಿತ್ರ ಸಾಮಂತರು, ಬಂಧು ಮಿತ್ರರು, ಸಮಸ್ತ ಪ್ರಜಾ ಜನತೆ ಅಪಾರ ಪ್ರೀತಿ ಬೆಂಬಲವನ್ನು ತೋರಿರುವಿರಿ. ಸಂತೋಷದಿಂದ ಆಶೀರ್ವದಿಸಿರುವಿರಿ. ಈ ಶುಭ ಮುಹೂರ್ತಕ್ಕೆ ಆಗಮಿಸಿರುವ ತಮಗೆಲ್ಲರಿಗೂ ಹೃದಯಪೂರ್ವಕ ವಂದನೆಗಳು. ಈ ಶುಭ ಮಹೋತ್ಸವಕ್ಕೆ ಆಗಮಿಸಿರುವ ಮುನಿಶ್ರೇಷ್ಠರು, ಗಣ್ಯರಿಗೆ ನಮ್ಮ ಪ್ರಭುಗಳು ಉಡುಗೊರೆಯನ್ನು ನೀಡಲು ಬಯಸುತ್ತಿದ್ದಾರೆ. ಮೊದಲಿಗೆ ಋತ್ವಿಜರಾದ ವಿಪ್ರೋತ್ತಮರಿಗೆ 1,00,000 ಕುದುರೆಗಳು, ಹಾಲು ಕರೆವ 1,00,000 ಗೋವುಗಳು, 100 ಹೋರಿಗಳನ್ನು ನೀಡುತ್ತಿದ್ದಾರೆ. ಅಲ್ಲದೆ 30 ಕೋಟಿ ಸುವರ್ಣ ಮುದ್ರಿಕೆಗಳು, ವಿಧ ವಿಧವಾದ ರತ್ನಾಭರಣಗಳು, ವಸ್ತ್ರಭೂಷಣಗಳನ್ನು ಕಾಣಿಕೆಯಾಗಿ ನೀಡಲು ಬಯಸುತ್ತಿದ್ದಾರೆ. ವಿಪ್ರೋತ್ತಮರು ಕಾಣಿಕೆಯನ್ನು ಸ್ವೀಕರಿಸಬೇಕೆಂದು ಪ್ರಾರ್ಥಿಸುತ್ತಿದ್ದೆ. ಪ್ರಿಯ ಸಭಾಸದರು, ನಮ್ಮ ಮಹಾರಾಜರಾದ ಶ್ರೀರಾಮಚಂದ್ರರು ಕಿಷ್ಕಿಂಧೆಯ ವಾನರ ಮಹಾಪ್ರಭು ಸುಗ್ರೀವ ಮಹಾರಾಜರಿಗೆ ಉಡುಗೊರೆಯನ್ನು ನೀಡಲು ಬಯಸುತ್ತಾರೆ.
ಪ್ರಿಯ ಪ್ರಜಾಜನಗಳೇ, ಇವನು ವಾನರ ರಾಜ ಸುಗ್ರೀವ, ನನ್ನ ಪ್ರಾಣ ಮಿತ್ರ. ರಾವಣನಿಂದ ಸೀತಾ ಅಪಹರಣವಾದ ನಂತರ ದೈವಾನುಗ್ರಹದಿಂದ ಈತನ ಮಿತ್ರತ್ವ ನನಗೆ ದೊರೆಯಿತು. ರಾಕ್ಷಸರನ್ನು ಸಂಹರಿಸಿ ಸೀತೆಯೊಂದಿಗೆ ಸುರಕ್ಷಿತವಾಗಿ ಹಿಂದಿರುಗಿ ಬಂದಿರುವುದು ಈತನ ಕೃಪೆಯಿಂದಲೇ, ಇವನ ವೀರ ಯೋಧರ ನೆರವಿನಿಂದಲೇ. ಹೊಗಳಬೇಡ ರಾಮಚಂದ್ರ. ಅಲ್ಪ ಸಹಾಯ ಮಾಡಿದ್ದಕ್ಕೆ ದೊಡ್ಡದಾಗಿ ಹೊಗಳುತ್ತಿರುವುದು ನಿನ್ನ ದೊಡ್ಡ ಗುಣ. ಆದರೆ ನೀನು ರಾಜ್ಯಭ್ರಷ್ಟನಾಗಿದ್ದ ನನ್ನನ್ನು ಕಿಷ್ಕಿಂಧೆಯ ರಾಜನನ್ನಾಗಿ ಮಾಡಿದ್ದು ಸಣ್ಣ ಕಾರ್ಯವೇನು? ಅದರ ಋಣ ತೀರಿಸುವುದು ಸಾಧ್ಯವೇ ರಾಮಚಂದ್ರ? ಸುಗ್ರೀವ, ನಿನ್ನ ಉಪಕಾರ ಎಷ್ಟು ದೊಡ್ಡದೆಂದು ನನಗೂ ಗೊತ್ತು, ಸೀತೆಗೂ ಗೊತ್ತು. ನಮ್ಮ ಪವಿತ್ರ ಸ್ನೇಹದ ಸವಿ ನೆನಪಿಗಾಗಿ ನನ್ನ ಸಣ್ಣ ಕಾಣಿಕೆಯನ್ನು ಸ್ವೀಕರಿಸು. ಆ ಪ್ರೀತಿ ಎಂದೇ ಅಲ್ಲ, ಅದೇ ಅಮೂಲ್ಯ. ಸ್ನೇಹವೆಂದೇ ಅಲ್ಲ, ಅದೇ ಪರಮ ಪವಿತ್ರ. ಪ್ರೀತಿ ಸ್ನೇಹಗಳಿದ್ದ ಕಡೆ ಉಪಚಾರ ಸತ್ಕಾರಗಳ ಅಗತ್ಯವಿಲ್ಲ ರಾಮಚಂದ್ರ. ನಿನ್ನ ಮಾತು ನಿಜ ಸುಗ್ರೀವ. ಪ್ರೀತಿ ಸ್ನೇಹಗಳಿಗೆ ಬೆಲೆ ಕಟ್ಟಲಾಗದು. ಆದ್ರೆ ಈ ಕಾಣಿಕೆ ಅದಕ್ಕೆ ಒಂದು ಸಂಕೇತವಷ್ಟೇ. ದಯಮಾಡಿ ಸ್ವೀಕರಿಸು. ಮಿತ್ರರೇ, ಶ್ರೀರಾಮನ ಮಿತ್ರ ಪ್ರೇಮವನ್ನು ನೋಡಿದರೆ ಉಪಕಾರ ಸ್ಮರಣೆ ಎಂದರೆ ಇದೆಯಲ್ಲವೇ? ಶ್ರೀರಾಮನ ಮಿತ್ರ ಪ್ರೇಮ ಸಕಾರಣವಾಗಿದೆ ದೇವೇಂದ್ರ. ಸುಗ್ರೀವನ ಸೈನ್ಯದ ಸಹಾಯವಿಲ್ಲದಿದ್ದರೆ ಶ್ರೀರಾಮಚಂದ್ರ ಲಂಕೆಯನ್ನು ಆಕ್ರಮಣ ಮಾಡಿ ಸೀತೆಯನ್ನು ಬಿಡಿಸಿಕೊಂಡು ಬರಲು ಸಾಧ್ಯವೇ ಆಗುತ್ತಿರಲಿಲ್ಲ. ಸಾಕ್ಷಾತ್ ನಾರಾಯಣನೇ ರಾಮನಾಗಿ ಅವತರಿಸಿದರೂ ಸಾಮಾನ್ಯನಂತೆ ವರ್ತಿಸಿದ. ಮಾನವ ರೂಪ ತಾಳಿದ ಮೇಲೆ ಮಾನವರ ಕಷ್ಟ ಸುಖಗಳಿಗೆ ಸ್ಪಂದಿಸಲೇಬೇಕಲ್ಲವೇ? ಅಗತ್ಯವಾದ ಸಮಯದಲ್ಲಿ ಅಸಾಮಾನ್ಯ ಪರಾಕ್ರಮವನ್ನು ತೋರಿಸಿದ್ದ. ಸೀತಾಪಹರಣ ಒಂದು ನೆಪವಷ್ಟೇ. ಆ ನೆಪದಲ್ಲಿ ಶ್ರೀರಾಮಚಂದ್ರ 106 ರಾಕ್ಷಸರನ್ನು ಕೊಂದು ಭೂಭಾರವಿಳಿಸಿದ ಧರ್ಮವನ್ನು ಎತ್ತಿ ಹಿಡಿದ. ಜೊತೆಗೆ ಒಬ್ಬ ಆದರ್ಶ ರಾಜ ಹೇಗೆ ನಡೆದುಕೊಳ್ಳಬೇಕೆಂಬುದನ್ನು ಅವನು ತೋರಿಸುತ್ತಿದ್ದಾನೆ. ಅಷ್ಟೇ ಅಲ್ಲ, ಮಾನವನಾದವನು ಹೇಗೆ ಬದುಕಬೇಕೆಂಬುದನ್ನು ಪರೋಕ್ಷವಾಗಿ ಹೇಳುತ್ತಿದ್ದಾನೆ. ರಾಮಚಂದ್ರ ಮುಂದೇನು ಮಾಡ್ತಾನೋ ನೋಡೋಣ. ಈಗ ನಮ್ಮ ಮಹಾಪ್ರಭುಗಳು ಕಿಷ್ಕಿಂಧೆಯ ಯುವರಾಜ ವಾಲಿಪುತ್ರ ಅಂಗದ ಕುಮಾರನಿಗೆ ಉಡುಗೊರೆ ನೀಡಲು ಬಯಸುತ್ತಾರೆ. ದಯಮಾಡಿ ಅಂಗದ ಕುಮಾರ ಆಗಮಿಸಬೇಕು. ಅಂಗದ ಕುಮಾರನಿಗೆ, 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 ಅಂಗದ ಕುಮಾರನಿಗೆ. ಪ್ರಿಯ ಪ್ರಜಾಜನಗಳೇ, ಕಿಷ್ಕಿಂಧೆ ಯುವರಾಜನಾದ ಈ ಅಂಗದನ ಮೇಲೆ ನನಗೆ ಅಪಾರವಾದ ಪ್ರೇಮವಿದೆ. ಇವನು ಮಹಾಪರಾಕ್ರಮಿ ಮಾತ್ರವಲ್ಲದೆ ಮಹಾ ಗುಣವಂತನೂ ಆಗಿದ್ದಾನೆ. ಇವನ ತಂದೆಯಾದ ವಾಲಿಯನ್ನು ಕೆಲವು ಕಾರಣಗಳಿಂದ ಸಂಹರಿಸಿದರೂ ಧರ್ಮ ಪ್ರೀತಿಯಿಂದ ಇವನು ನನ್ನ ಪರವಾಗಿ ಹೋರಾಡಿ ರಾಕ್ಷಸರನ್ನು ಸಂಹರಿಸಿದ. ಇವನ ಉಪಕಾರಕ್ಕೆ ಬೆಲೆ ಕಟ್ಟಲಾಗದು. ಇವನ ಮೇಲಿನ ಪ್ರೇಮದ ಸಂಕೇತಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ಈ ಉಡುಗೊರೆಯನ್ನು ನೀಡುತ್ತಿದ್ದೇನೆ. ಅಂಗದ ಕುಮಾರನಿಗೆ, 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 ಅಂಗದ ಕುಮಾರನಿಗೆ. ಮಹಾವೀರನಾದ ನನ್ನ ತಂದೆ ವಾಲಿಯನ್ನು ರಾಮಚಂದ್ರ ಸಂಹರಿಸಿದ್ದು ನಿಜ. ಆದರೆ ನನ್ನ ತಂದೆಯನ್ನು ತಾನೇಕೆ ಕೊಂದೆ ಎಂಬುದಕ್ಕೆ ರಾಮಚಂದ್ರ ನೀಡಿದ ಉತ್ತರವನ್ನು ನಾನು ಒಪ್ಪಿಕೊಂಡೆ.
ನನ್ನ ತಂದೆಯೇ ರಾಮಚಂದ್ರ ಪ್ರಭುವನ್ನು ಒಪ್ಪಿಕೊಂಡ ಮೇಲೆ ಬೇರೇನಿದೆ? ನನಗೆ ನನ್ನ ಚಿಕ್ಕಪ್ಪ ಸುಗ್ರೀವ ಮಹಾರಾಜನ ಪ್ರೀತಿಯೂ ಲಭಿಸಿತು. ಕಿಷ್ಕಿಂಧೆಯ ಯುವರಾಜನೂ ಆದೆ. ಇದಕ್ಕೆಲ್ಲ ಕಾರಣ ರಾಮಚಂದ್ರ ಪ್ರಭುವಿನ ಪ್ರೀತಿ, ಆಶೀರ್ವಾದ. ಸತ್ಯ ಪರಾಕ್ರಮನಾದ ರಾಮನ ಕಾರ್ಯದಲ್ಲಿ ಅಲ್ಪ ಸೇವೆ ಮಾಡುವ ಅವಕಾಶ ದೊರೆತದ್ದು ನನ್ನ ಭಾಗ್ಯವೆಂದುಕೊಂಡಿದ್ದೇನೆ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ